ಎಲ್ಲ ತೆಂಗಿನ ಬೆಳೆಗಾರರಿಗೂ ಆ ಒಂದು ವಿಚಾರವನ್ನ ತಿಳಿಸ್ಲಿಕ್ಕೆ ನಾನು ಆಸಕ್ತನಾಗಿದ್ದೀನಿ. ತೆಂಗಿನ ಮರಗಳಲ್ಲಿ ಸ್ಟೆಮ್ ಬ್ಲೀಡಿಂಗ್ ಅಂತಕ್ಕಂಥದ್ದು ಕೊನೆ ಅಂತ ಹೇಳ್ಬೋದು. ನಿಮ್ಮ ಬೇರುಗಳಿಗೆ ಬೇಕಾದ ಆಮ್ಲಜನಕದ ಕೊರತೆ ಶುರುವಾಗಿದೆ ಅಲ್ಲ, ನಿಂತಿದೆ ಅಂತ. ಸೊ ಮಣ್ಣು ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಎಲ್ಲರ ಮಾತಾಗಿದೆ. ನಮಸ್ತೆ ರೈತ ಬಾಂಧವರೇ. ಸೊ ನಾನಿವತ್ತು ಮೊನ್ನೆ ಒಂದು ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಒಂದು ಪ್ರವಾಸ ಮಾಡಿದೆ. ತೆಂಗಿನ ಬೆಳೆಗಾರರ ಜೊತೆಯಲ್ಲಿ ಸಾಕಷ್ಟು ಒಂದು ತೋಟಗಳ ವೀಕ್ಷಣೆ ಆಯಿತು, ಚರ್ಚೆಗಳಾಯಿತು. ಅಲ್ಲಿದ್ದ ಸಮಸ್ಯೆಗಳನ್ನೆಲ್ಲ ನಾವು ಗುರುಸ್ತಾ ಸಾಕಷ್ಟು ವಿಚಾರ ವಿನಿಮಯಗಳಾಯಿತು. ಸೊ ಅದರ ವಿಚಾರದಲ್ಲಿ ಇವತ್ತು ನಾನು ಎಲ್ಲ ತೆಂಗಿನ ಬೆಳೆಗಾರರಿಗೂ ಆ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಆಸಕ್ತನಾಗಿದ್ದೀನಿ. ಏನಂತಂದರೆ, ಅಲ್ಲಿ ನಾನು ಆ ಪ್ರವಾಸದಲ್ಲಿ ಕಂಡಂಥ ವಿಚಾರ ಬಹು ಮುಖ್ಯವಾಗಿ ತೆಂಗಿನ ಮರಗಳಲ್ಲಿ ಸ್ಟೆಮ್ ಬ್ಲೀಡಿಂಗ್. ಎಷ್ಟು ಪ್ರದೇಶ ನೋಡಿದ್ರೂ ಸ್ಟೆಮ್ ಬ್ಲೀಡಿಂಗಿಂದ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಸ್ಟೆಮ್ ಬ್ಲೀಡಿಂಗ್ ಅಂತಕ್ಕಂಥದ್ದು ಕೊನೆ ಅಂತ ಹೇಳ್ಬೋದು. ಅದು ಹಂಗೆ ಮುಂದುವರೆದ್ರೆ ಮರನೇ ಹೋಗುವಂಥ ಸ್ಥಿತಿ, ಇಳುವರಿ ಕಡಿಮೆ ಆಗುವಂಥದ್ದು ಎಲ್ಲ ಆಗಿ ಕೊನೆ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ಇವತ್ತು ಸಾಕಷ್ಟು ಏರಿಯಾದಲ್ಲಿ ಇದೆ. ಸೊ ಇದರ ಕಾಸ್ ಏನು, ಇದರ ಮೂಲ ಏನು ಅಂತ ಗುರ್ಸುವಂಥ ವಿಧಾನಗಳನ್ನು ನಾನು ಒಂದೊಂದಾಗಿ ಹೇಳ್ಕೊಡ್ತೀನಿ. ನಿಮ್ಮ ತೋಟಗಳಲ್ಲಿ ನೀವೇ ಇದನ್ನು ಪರೀಕ್ಷೆ ಮಾಡಿಕೊಂಡು ಅದರ ಸಮಸ್ಯೆ ಮೂಲವನ್ನು ಗುರುತಿಸ್ಕೊಂಡು ಅದಕ್ಕೆ ಪರಿಹಾರವನ್ನು ನಾನೀಗ ಹೇಳ್ಕೊಡ್ತೀನಿ. ಏನು ಮಾಡಬೇಕಂತಂದರೆ, ನೋಡಿ, ಯಾವುದೇ ಬೆಳೆ ಆದರೂ ಮಣ್ಣು ಮುಖ್ಯ. ಸೊ ಮಣ್ಣು ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಎಲ್ಲರ ಮಾತಾಗಿದೆ. ಈಗ ಮಣ್ಣನ್ನೇ ನಾವು ಒಂದು ಸಾರಿ ಚೆಕ್ ಮಾಡ್ತಾ ಹೋಗೋಣ. ನಿಮ್ಮ ತೋಟಗಳಲ್ಲಿ ದಯವಿಟ್ಟು ಪ್ರಾಯೋಗಿಕವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಹೋಗ್ಬಿಟ್ಟು ಮಣ್ಣನ್ನು ಕೈಯಿಂದ ತೆಗೀರಿ, ತೇವ ಇರೋ ಕಡೆನೇ ತೆಗೀರಿ. ಸುಮಾರು ಒಂದು ಅರ್ಧ ಅಡಿ, ಮುಕ್ಕಾಲು ಅಡಿ, 1 ಅಡಿಯಷ್ಟು ಕೈಯಿಂದ ತೆಗಿಲಿಕ್ಕೆ ಸಾಧ್ಯ ಇದೆಯಾ ನೋಡಿ. ಅದೇನಾದರೂ ಕೈಯಿಂದ ತೆಗಿಲಿಕ್ಕೆ ಗಟ್ಟಿ ಇದೆ ಅನ್ನೋದಾದರೆ ಮಣ್ಣಿನಲ್ಲಿ ಗಾಳಿ ನಿಂತಿದೆ ಅಂತ, ನಿಮ್ಮ ಬೇರುಗಳಿಗೆ ಬೇಕಾದ ಆಮ್ಲಜನಕದ ಕೊರತೆ ಶುರುವಾಗಿದೆ ಅಲ್ಲ, ನಿಂತಿದೆ ಅಂತ. ಯಾವಾಗ ಆಮ್ಲಜನಕ ನಿಂತಿದೆಯೋ ನೀವು ಹಂಗೆ ಆಳವಾಗಿ ತೆಗಿತಾ ಹೋಗಿ ಆ ತೆಂಗಿನ ಮರದ ಬೇರುಗಳ ಸಾಂದ್ರತೆಯನ್ನು ನೋಡಿ, ಎಷ್ಟರ ಮಟ್ಟಿಗಿವೆ, ಅಲ್ಲೊಂದಿದೆಯಾ ಅಥವಾ ಬಲೆ ಥರ ಇದೆಯಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ ಬೇರುಗಳನ್ನ ಕಟ್ ಮಾಡ್ಕೊಂಡು ನೋಡಿ, ಆರೋಗ್ಯವಾಗಿದೆಯೋ ಅಥವಾ ಕಪ್ಪಗಿದೆಯೋ. ಅದೇನಾದರೂ ಆರೋಗ್ಯವಾಗಿ ಬಿಳಿ ಬೇರುಗಳು ಚೆನ್ನಾಗಿದ್ದರೆ ನಿಜವಾಗ್ಲೂ ನಿಮ್ಮ ಮರಕ್ಕೆ ಆ ಒಂದು ಸ್ಟೆಮ್ ಬ್ಲೀಡಿಂಗ್ ಬಂದಿರಲ್ಲ. ಆ ಬೇರುಗಳಲ್ಲಿ ಕಪ್ಪು ಬಂದಿದೆ ಅಂತಂದರೆ ಮಣ್ಣು ಗಟ್ಟಿಯಾಗಿ ಉಸಿರಾಟ ನಿಂತಿದೆ, ನೀರು ಹಿಂಗುವಿಕೆ ಕೂಡ ನಿಂತಿದೆ ಆ ಜಾಗದಲ್ಲಿ. ಇನ್ನು ಹಂಗೆ ನೋಡಬೇಕಾದ್ರೆ ಮಣ್ಣಿನಲ್ಲಿ ಎರೆಹುಳುಗಳು ಇದೆಯೇ ಇಲ್ಲ ನೋಡಿ, ಇದು ಬಹಳ ಮುಖ್ಯವಾದಂಥ ವಿಚಾರ. ಮಣ್ಣಿನ ಆರೋಗ್ಯ ಸೂಚಕ ಎರೆಹುಳು ಅಂತ ಹೇಳ್ತಾರೆ. ಆ ಎರೆಹುಳುಗಳು ಮಣ್ಣು ತೆಗೆದಾಗ ಇದೆಯೋ ಇಲ್ಲೋ, ಸರ್ ಸಿಕ್ಬಿಡ್ತು ಒಂದು ಅಂತಂದರೆ 1ರಿಂದ ನಿಮ್ಮ ತೋಟ ಚೆನ್ನಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ 1 ಸ್ಕ್ವೇರ್ ಫೀಟ್ ಮಣ್ಣನ್ನು ನೀವು ತೆಗೆದ್ರೆ ಸುಮಾರು 10ರಿಂದ 14 ಎರೆಹುಳಲ್ಲಿ ಸಿಕ್ಕಿದ್ರೆ ನಿಮ್ಮ ತೋಟಕ್ಕೆ ಸ್ಟೆಮ್ ಬ್ಲೀಡಿಂಗ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸಿಕ್ಕಿಲ್ಲ ಅಂತಂದರೆ ಆ ಸ್ಟೆಮ್ ಬ್ಲೀಡಿಂಗ್ ಬಂದಿರೋದಕ್ಕೂ ಇದಕ್ಕೂ ಕರೆಕ್ಟ್ ಆಗಿದೆ ಅಂತ ನಾವು ಹೇಳ್ಬೋದು. ಅಲ್ಲಿಗೆ ಏನಾಯಿತು, 3 ಪರೀಕ್ಷೆ ಆಯಿತು. ಮಣ್ಣು ಗಟ್ಟಿ ಆಯಿತು, ಬೇರುಗಳು ಆರೋಗ್ಯವಾಗಿದೆಯಾ, ಕಪ್ಪಗಾಗ್ತಾ ಇದೆಯಾ ಅನ್ನೋದು ನೋಡಿದ್ದಾಯಿತು, ಎರೆಹುಳುಗಳನ್ನು ನೋಡಾಯಿತು. ಇಷ್ಟು ನೋಡಿದ ಮೇಲೆ ತೀರ್ಮಾನ ಮಾಡಬಹುದು ಏನಿರ್ಬೋದು ಮೂಲ ಅಂತ. ಈ 3 ಗುಣಗಳು ಕಾಣ್ತಕ್ಕಂಥದ್ದು ಯಾವ ಮಣ್ಣಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಇದೆಯೋ ಅದರಲ್ಲಿ ಮಾತ್ರ ಕಾಣುವಂಥ ಗುಣಗಳಿವು. ಅಂದರೆ ಡಿಕ್ಲೇರ್ ಮಾಡ್ದಂಗೆ ನಿಮ್ಮ ಮಣ್ಣಲ್ಲಿ ಸಾವಯವ ಇಂಗಾಲ ಕಡಿಮೆ ಇದೆ. ಎಷ್ಟಿದೆ? ಸೊ ಇವತ್ತಿನ ವಿಜ್ಞಾನಿಗಳ ಪ್ರಕಾರ ಲೆಸ್ ದೆನ್ 0.5% ಅಂತಕ್ಕಂಥದ್ದು
ಮಣ್ಣು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಏರಿಯಾದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ವಿಚಾರ. ಹಂಗಾರೆ ನಮ್ಮದಷ್ಟು ಇದೆಯೋ ಇಲ್ಲೋ, ಇನ್ನೂ ಜಾಸ್ತಿ ಇದೆಯೋ ಅನ್ನೋ ಪ್ರಶ್ನೆ ಬರ್ಬೋದು. ನಾನು ಹೇಳ್ತೀನಿ, ಅದಕ್ಕಿಂತ ಕಡಿಮೆ ಇರೋದಕ್ಕೆ ಸ್ಟೆಮ್ ಬ್ಲೀಡಿಂಗ್ ಬಂದಿರತಕ್ಕಂಥದ್ದು. ಯಾವ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅತಿ ಕಡಿಮೆ ಇದೆಯೋ ಆ ಮಣ್ಣು ನಿರ್ಜೀವ ಮಣ್ಣು. ಅಲ್ಲಿ ಇಳುವರಿ ಬಿದ್ದಿರುತ್ತೆ, ಕಾಯಿ ಕಚ್ಚಲ್ಲ, ಮತ್ತು ಸ್ಟೆಮ್ ಬ್ಲೀಡಿಂಗ್ ಬರುತ್ತೆ, ಬೇರೆ ಬೇರೆ ಇನ್ಸೆಕ್ಟ್ ಕೀಟಗಳ ಸಮಸ್ಯೆ ಬರುತ್ತೆ, ರೋಗಗಳ ಸಮಸ್ಯೆ ಬರುತ್ತೆ. ಎಲ್ಲ ಸಮಸ್ಯೆನೂ ಬಂದು ಈ ತೋಟ ನನಗೇನು ಉಪಯೋಗ ಬರಲ್ಲೇನೋ ಅನ್ನೋ ಒಂದು ಸ್ಥಿತಿಯಲ್ಲಿ ಅಲ್ಲಿ ನೀವು ತೋಟವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಸಾವಯವ ಇಂಗಾಲ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಅಂಶ. ಮಣ್ಣಿನಲ್ಲಿ 1% ಹೆಚ್ಚಿದ್ದರೆ ನಿಮ್ಮ ತೋಟದಲ್ಲಿ ಉತ್ತಮವಾದ ಇಳುವರಿ, ರೋಗಗಳ ಸಮಸ್ಯೆ ಕಡಿಮೆ, ಕೀಟದ ಸಮಸ್ಯೆ ಕಡಿಮೆ. 1% ಕಡಿಮೆ ಇದ್ದರೆ ನಿಮ್ಮ ಇಳುವರಿ 20-30% ಇಳುವರಿ ಕಡಿಮೆ ಆಗಿರ್ತದೆ. 0.5ಕ್ಕಿಂತ ಕಡಿಮೆ ಇದ್ದರೆ ಏನೆಲ್ಲ ರೋಗಗಳು ಬೇಡ ಅಂತಿರೋ, ಸಮಸ್ಯೆಗಳು ಬೇಡ ಅಂತಿರೋ ಎಲ್ಲ ಸಮಸ್ಯೆಗಳು ಆ ಜಾಗದಲ್ಲಿ ಇರುತ್ತೆ. ಇದು ನೀವು ಗುರ್ಸುವಂಥ ವಿಧಾನ. ಹಾಗಾದರೆ ಇಲ್ಲಿ ಹೆಂಗಿದ್ರೆ ಚೆನ್ನಾಗಿ ಬರುತ್ತೆ ಬೆಳೆ? ಹೆಂಗಿರ್ಬೇಕಂತಂದರೆ ಮಣ್ಣು ಮೃದುವಾಗಿರಬೇಕು, ಮೆದುವಾಗಿರಬೇಕು, ಬಿಳಿ ಬೇರುಗಳ ಸಂಖ್ಯೆ ಯಥೇಚ್ಛವಾಗಿರಬೇಕು, ಎರೆಹುಳುಗಳು ಕೈ ತುಂಬ ಸಿಕ್ಕಬೇಕು. ಇದನ್ನು ಆರೋಗ್ಯದ ಮಣ್ಣು ಅಂತ ಕರೀತಾರೆ, ಜೀವಂತ ಮಣ್ಣು ಅಂತ ಕರೀತಾರೆ. ತೆಂಗು ಬೆಳೆ ಇರ್ತಕ್ಕಂಥದ್ದು ನಿರ್ಜೀವ ಮಣ್ಣಲ್ಲ ಅಂತ ನೀವು ಕೇಳಬಹುದು. ಹೌದು, ನಿರ್ಜೀವ ಮಣ್ಣಲ್ಲಿ ಇರ್ತಕ್ಕಂಥದ್ದೇ. ಹಾಗಾಗಿ ಇಲ್ಲಿ ಕೊನೆಯ ಪ್ರಶ್ನೆ ಆಗಿರ್ಬೋದು ನಿಮಗೆ ಏನಂತಂದರೆ, ಹೌದು ಇದನ್ನೆಲ್ಲ ಪರೀಕ್ಷೆ ಮಾಡಿದಾಗ ನಮ್ಮದು ನೀವು ಹೇಳಿರೋ ರೀತಿ ಇದೆ ಅನ್ನೋ ವಿಚಾರ ನಿಮ್ಗೆ ಅರ್ಥ ಆಗಿದ್ದರೆ ಆ ಮಣ್ಣನ್ನು ಡಿಗ್ರೇಡೆಡ್ ಸಾಯಿಲ್ ಅಂತಾರೆ. ಇವತ್ತು ದೇಶದಲ್ಲಿ 33% ಮಣ್ಣು ಡಿಗ್ರೇಡೆಡ್ ಸಾಯಿಲ್, ನಿರ್ಜೀವ ಮಣ್ಣು ಅಂತ ವಿಜ್ಞಾನ ಹೇಳ್ತಾ ಇದೆ. ಡಿಗ್ರೇಡೆಡ್ ಸಾಯಿಲಿಂದ ರೀಜನರೇಟ್ ಮಾಡಿದ್ರೆ, ಸಾಯಿಲ್ ರೀಜನರೇಷನ್ನ ಮಾಡಿದ್ರೆ ಮಣ್ಣು ಜೀವ ವೈವಿಧ್ಯತೆಯನ್ನು ಹೆಚ್ಚಿಸ್ಕೊಳ್ತದೆ. ಮಣ್ಣಿನಲ್ಲಿ ಎಲ್ಲ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು, ಎರೆಹುಳುಗಳ ಅಭಿವೃದ್ಧಿ ಆಗುತ್ತೆ. ಆಗ ನಿಮ್ಮ ಸ್ಟೆಮ್ ಬ್ಲೀಡಿಂಗ್ ಅಂತ ಏನು ನಾವು ನೋಡ್ತೀರಿ, ಇದು ಫಂಗಲ್ ಡಿಸೀಸು. ಇದು ಮಣ್ಣಿಂದ ಬರುವಂಥದ್ದಲ್ಲ. ಮಣ್ಣು ದುರ್ಬಲವಾದಾಗ, ಬೇರು ದುರ್ಬಲವಾದಾಗ ಮರಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಆ ಜಾಗದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಫಂಗಸ್ಸು ಆ ಮರದ ಮೇಲೆ ಎಲ್ಲೋ ಗಾಯ ಇರೋ ಕಡೆನೋ ಇಲ್ಲ ಮರ ಒಡೆದಿರೋ ಕಡೆನೋ ತೇವಾಂಶ ಇದ್ದಾಗ ಅದು ಇನ್ಫೆಕ್ಷನ್ ಆಗಿ ಅಲ್ಲಿ ಒಂದು ಸ್ಟೆಮ್ ಬ್ಲೀಡಿಂಗ್ ಅನ್ನೋದು ನೀವು ನೋಡ್ತಾ ಇದ್ದೀರಿ. ಸೊ ಅದಕ್ಕೆ ಈ ಎಲ್ಲ ಗುಣಗಳು ಉತ್ತಮವಾಗಿ ಆಗ್ಬೇಕಾದ್ರೆ ಮಣ್ಣು ಮೃದು, ಬೇರುಗಳ ಅಭಿವೃದ್ಧಿ, ಬಿಳಿ ಬೇರುಗಳು ಚೆನ್ನಾಗಾಗಬೇಕು, ಎರೆಹುಳ ಉತ್ಪತ್ತಿ ಆಗಬೇಕಂತಂದರೆ 14 ವರ್ಷಗಳಿಂದ ಲಕ್ಷಾಂತರ ರೈತರ ತೋಟಗಳಲ್ಲಿ ಪ್ರಾಯೋಗಿಕವಾಗಿ ನಿಂತು ಯಶಸ್ವಿಗೊಳಿಸಿರ್ತಕ್ಕಂಥ ವ್ಯಕ್ತಿ ನಾನಾಗಿದ್ದೀನಿ. ಲಕ್ಷಾಂತರ ಕಿಲೋಮೀಟರ್ಗಳನ್ನ ಓಡಾಡಿ ಡಾಕ್ಟರ್ ಸಾಯಿಲ್ ಅಂತಕ್ಕಂಥ ಜೈವಿಕ ಒಳಸುರಿ ಅಂದರೆ ಲಿಕ್ವಿಡ್ ಕನ್ಸೋರ್ಷಿಯನ ಮಣ್ಣಿಗೆ ಕೊಟ್ಟು 15-30 ದಿನಗಳಲ್ಲಿ ಫಲಿತಾಂಶವನ್ನು ಕೊಟ್ಟು ಉತ್ತಮವಾದ ಬೆಳೆ, ಉತ್ತಮವಾದ ಇಳುವರಿನ ಕೊಡ್ತಾ ಇರ್ತಕ್ಕಂಥದ್ದು 1-2 ಅಲ್ಲ. ನಮ್ಮ ಯೂಟ್ಯೂಬಲ್ಲಿ 4000 ವಿಡಿಯೋಗಳಿವೆ. 1-2 ಅಲ್ಲ, ರಿಸಲ್ಟ್, ಸಕ್ಸಸ್ ಇದನ್ನು ನಾವು ಕ್ಯಾಚ್ ಮಾಡಿ ವಿಡಿಯೋ ಮಾಡಿರ್ತಕ್ಕಂಥದ್ದು 4000 ವಿಡಿಯೋಗಳಿವೆ. ಸೊ ಅದಕ್ಕೆ ನಾನು ಹೇಳಿದಿಷ್ಟೇ, ನಾನು ಇಷ್ಟೊತ್ತು ಮಾತಾಡಿದ್ದು ಒಂದು ವಿಜ್ಞಾನ. ಈ ವಿಜ್ಞಾನ ಅರ್ಥ ಆಗಿದ್ದರೆ ನೀವು ನಿಮ್ಮ ಮಣ್ಣನ್ನು
ರೀಜನರೇಟ್ ಮಾಡಿಕೊಂಡ್ರೆ ಡಾಕ್ಟರ್ ಸಾಯಿಲ್ ಬಯೋ ಫರ್ಟಿಲೈಸರ್ ಮೂಲಕ ನಿಮ್ಮ ಸ್ಟೆಮ್ ಬ್ಲೀಡಿಂಗು ಕಂಟ್ರೋಲ್ ಆಗ್ತದೆ. ಇಲ್ಲ ಏನೋ ಕಡಿಮೆ ಆಗಿದೆ, ರಾಸಾಯನಿಕ ಗೊಬ್ಬರ ಕಡಿಮೆ ಆಗಿದೆ, ಅಥವಾ ಏನೋ ಔಷಧಿ ಹಾಕಬೇಕಂತ ನೀವು ಅದೇ ಪ್ರಯತ್ನ ಮಾಡಿದ್ದೆ ಆದರೆ ಮಣ್ಣಿನಲ್ಲಿ ಎಲ್ಲಿವರೆಗೂ ಸಾವಯವ ಇಂಗಾಲ ಇಂಪ್ರೂವ್ ಆಗಲ್ವೋ ಅಲ್ಲಿವರೆಗೂ ನಿಮ್ಮ ಸ್ಟೆಮ್ ಬ್ಲೀಡಿಂಗ್ ಕಂಪ್ಲೀಟ್ ಆಗಲ್ಲ, ನಿಲ್ಲಲ್ಲ. ಸ್ಟೆಮ್ ಬ್ಲೀಡಿಂಗ್ ನಿಲ್ಲೋ ಬದಲು ಪೂರ್ತಿ ಮರವನ್ನೇ ನಾಶ ಮಾಡೋಂಥ ಒಂದು ಕೆಲಸ ಆಗುತ್ತೆ ಈ ರೋಗದಿಂದ. ಹಾಗಾಗಿ ನಿಮ್ಮ ಮರಗಳನ್ನ ಉಳಿಸ್ಕೊಳ್ಳೇಬೇಕು ಅಂತಂದರೆ ಫಸ್ಟು ಮಣ್ಣು ಉಳಿಸ್ಕೋಬೇಕು. ಮಣ್ಣು ಉಳಿದ್ರೆ ನಿಮ್ಮ ಮರ ಉಳಿಯುತ್ತೆ, ನಿಮ್ಮ ಮರ ಉಳಿದ್ರೆ ಉತ್ತಮವಾದ ಇಳುವರಿ ಬರುತ್ತೆ. ಹಾಗಾಗಿ ನಿಮ್ಮ ತೋಟಗಳಲ್ಲಿ ಈ ಸಮಸ್ಯೆ ಇದ್ದಿದ್ದೇ ಆದರೆ ಈ ನಂಬರ್ಗೆ ಕಾಲ್ ಮಾಡಿ, ನಿಮ್ಮ ತೋಟಕ್ಕೆ ಬಂದು ಮಣ್ಣು ಪರೀಕ್ಷೆ ಮಾಡಿ, ಅಲ್ಲಿ ಮಣ್ಣು ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಫಲಿತಾಂಶಗಳನ್ನು ಆಧರಿಸಿ ಆ ಮಣ್ಣನ್ನು ರೀಜನರೇಷನ್ ಮಾಡಿ, ಸೊ ಅದೇ ರೀತಿ ನಮ್ಮ ಧಾತು ಮೊಬೈಲ್ ಆ್ಯಪಲ್ಲಿ ನಿಮ್ಮ ಮುಂದಿನ ಸಮಸ್ಯೆಗಳನ್ನು ನಿಮ್ಮದೇ ಮೊಬೈಲಲ್ಲಿ ಫೋಟೋ ಸೆರೆ ಹಿಡಿದು ಆ ಒಂದು ಸಿಂಪ್ಟಮ್ಸ್ ಬೇಸ್ ಮೇಲೆ ನಿಮಗೆ ಡೈರೆಕ್ಷನ್ಸ್ ಕೊಟ್ಟು ನಿಮ್ಮ ಬೆಳೆಗಳನ್ನು ಉತ್ತಮವಾಗಿ ತಗೊಂಡು ಹೋಗಲಿಕ್ಕೆ ಧಾತು ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮಗೆ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ ನಿಮ್ಮ ತೋಟಕ್ಕೆ ಬರ್ತಾರೆ. ದಯವಿಟ್ಟು ಹಿಂದೆ ಇದಕ್ಕೆ ಫೋನ್ ಮಾಡಿ, ಸೊ ಕರೆಸ್ಕೊಳ್ಳಿ, ನಿಮ್ಮ ತೋಟದ ಮಣ್ಣನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಬೆಳೆಗಳನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.